ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ಯಾವುದು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಖಂಡಿತ ನಿಮಗೆ ಗೊತ್ತಾಗಿರುತ್ತೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ನಾನು ಈ ಸ್ಯಾರಿಗೆ ಈ ರೀತಿ ಗುಚ್ಚುಗಳನ್ನು ಕಟ್ಟಿದ್ದೀನಿ. ಸೊ ಅದನ್ನು ಯಾವ ರೀತಿ ಕಟ್ಟಿದೆ ಅಂತ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಇದಂತೂ ಸ್ಯಾರಿ ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು, ನೀವು ನೋಡ್ಬೋದು ಇಲ್ಲಿ. ಇದು ಒಂಥರ ಸ್ಯಾರಿ ಕೂಡ ತುಂಬ ಚೆಂದ ಇತ್ತು, ತುಂಬ ಸಾಫ್ಟಾಗಿತ್ತು ಸ್ಯಾರಿ. ಮತ್ತು ಇದಕ್ಕೆ ನಾನು ಕ್ರೋಶಾ ವರ್ಕ್ ಏನಾದರೂ ಮಾಡಬೇಕಾ ಅಂತ ಕೇಳಿದೆ. ಅವರಿಗೆ ಕ್ರೋಶಾ ವರ್ಕ್, ಸ್ಟೋನ್ ವರ್ಕ್ ಯಾವುದು ಕೂಡ ಬೇಡ, ಖಾಲಿ ಗುಚ್ಚು ಸಾಕು ಅಂತ ಹೇಳಿದರು. ಹಾಗಾಗಿ ಈ ರೀತಿ ಗುಚ್ಚುಗಳನ್ನ ಮಾಡಿಕೊಟ್ಟಿದ್ದೀನಿ, ಆಯಿತಾ. ಈ ಸ್ಯಾರಿಗೆ ಕ್ರೋಶಾ ವರ್ಕನ್ನು ಮಾಡಿದ್ರೆ ಇನ್ನೂ ಚೆಂದ ಕಾಣ್ತಾಯಿತ್ತು. ಬಟ್ ಅದು ಅವರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅಂದರೆ ಅವರಿಗೇನು ಗೊತ್ತಾ, ಸ್ಟೋನ್ನ ಹಾಕಿಬಿಟ್ರೆ ಕಪ್ಪಾಗಿಬಿಡುತ್ತೆ ಅನ್ನೋ ಭಯ. ಹಾಗಾಗಿ ಯಾವುದೇ ರೀತಿಯ ಸ್ಟೋನ್ ಯೂಸ್ ಮಾಡಬೇಡಿ ಅಂತ ಹೇಳಿದರು. ಬನ್ನಿ ನಾವೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಆಯಿತಾ. ನೋಡ್ಬೋದು, ಪರ್ಪಲ್ ಕಲರ್ದು 60 ಎಲೆ, ಬ್ಲೂ ಕಲರ್ದು 60 ಎಲೆ, ಗೋಲ್ಡನ್ ಕಲರ್ದು 4 ಎಲೆ ದಾರಗಳನ್ನ ರೆಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕತ್ರಿ ಮತ್ತು ಗುಚ್ಚು ನಮಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ಒಂದು ರಟ್ ಪೀಸ್, ಆಯಿತಾ, ಗಟ್ಟಿಯಾಗಿರುವಂಥ ರಟ್ ಪೀಸು. ನೆಕ್ಸ್ಟ್ ಇವಾಗ ನೀವು ನೋಡ್ಬೋದು, ಸ್ಯಾರಿನ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ. ಬಾರ್ಡರ್ ಬಂದುಬಿಟ್ಟು ಈ ಕಲರಲ್ಲಿದೆ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಪರ್ಪಲಿಂದನೇ ಸ್ಟಾರ್ಟ್ ಮಾಡ್ತೇನೆ, ಆಯಿತಾ. ಪರ್ಪಲ್ ಗುಚ್ಚಿನಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ನೋಡ್ಬೋದು, ಪರ್ಪಲ್ ಗುಚ್ಚಿದ್ದು ದಾರಾನ ತೆಗೊಳ್ಬೇಕು. ಈ ರೀತಿ ಸೂಜಿನ ಸುಚ್ಕೊಂಬಿಡಿ, ಆಯಿತಾ. ಸ್ಯಾರಿಯ ಬಾರ್ಡರಿಗೆ ಸುಚ್ಕೊಂಡು ನಿಧಾನವಾಗಿ ಅದನ್ನು ಈ ರೀತಿ ಎಳ್ಕೊಳ್ಳಿ, ಆಯಿತಾ. ಸ್ವಲ್ಪ ಸೂಜಿನ ತಿರುಗಿಸ್ಕೊಂಡು ಎಳ್ಕೊಳ್ಳಿ, ಆರಾಮಾಗಿ ಬಂದುಬಿಡುತ್ತೆ ಅದು. ಬಂದಮೇಲೆ ನಮಗೆ ಎಲ್ಲಿಗೆ ಬೇಕಲ್ವ ಅಲ್ಲಿಗೆ ಅದನ್ನು ಈ ರೀತಿ ಫೋಲ್ಡನ್ನು ಮಾಡ್ಕೊಂಬಿಡಿ, ಆಯಿತಾ. ನೋಡಿ, ಈ ರೀತಿ ದಾರನ ಅಲ್ಲಿಗೆ ಮಡಚ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅದಾದಮೇಲೆ ಗೋಲ್ಡನ್ ಕಲರ್ ಥ್ರೆಡನ್ನು ತೆಗೊಂಡು ಈ ರೀತಿ ಅದರ ಮೇಲೆ ಸುತ್ತಿ, ಆಯಿತಾ. ನೋಡಿ, ಕಂಪ್ಲೀಟಾಗಿ ಅದರ ಮೇಲೆ ಒಂದು 7ರಿಂದ 8 ರೌಂಡ್ ಸುತ್ಕೊಳ್ಳಿ. ಆವಾಗ ನಮಗೆ ಗೋಲ್ಡನ್ ಥ್ರೆಡ್ಡಿದು ಲೇಯರ್ ಅನ್ನೋದು ಕ್ಲಿಯರಾಗಿ ಕಾಣುತ್ತೆ. ಅದಾದಮೇಲೆ ನೋಡ್ಬೋದು, ಆ ದಾರದೊಳಗೆ ಸೂಜಿನ ಕೊಂಡೋಗ್ಬಿಟ್ಟು ಈ ರೀತಿ ಗಂಟು ಹಾಕ್ಕೊಳ್ಳಿ, ಆಯಿತಾ. ಗಂಟು ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಆದಮೇಲೆ ಉಂಟಲ್ವ, ಈ ರೀತಿ ಗೋಲ್ಡನ್ ಥ್ರೆಡನ್ನು ನಾನು ಫಸ್ಟಿಗೆ ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ, ಆಯಿತಾ. ನೋಡ್ಬೋದು, ಗೋಲ್ಡನನ್ನು ಕಟ್ ಮಾಡಿ ತೆಗೆದಾಯಿತು ನಾನು. ಇನ್ನು ಇವಾಗ ಈ ರಟ್ಟು ಪೀಸನ್ನು ತೆಗೊಂಡು ಹಿಡಿದು ನೋಡಿ, ಆಯಿತಾ, ಹೈಟ್ ಎಷ್ಟು ಉಂಟು ಅಂತ, ಉದ್ದ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಈ ರೀತಿ ಅದನ್ನು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕಟ್ ಮಾಡ್ಕೊಂಡ್ಮೇಲೆ ನಮ್ಮದು ಗೊಂಡೆ ಅನ್ನೋದು ಈ ರೀತಿ ರೆಡಿಯಾಗಿದೆ, ಆಯಿತಾ. ಇವಾಗ ನೆಕ್ಸ್ಟ್ ಇನ್ನೊಂದು ಗೊಂಡೆನ ಕಟ್ಟಬೇಕಪ್ಪ. ಅದನ್ನು ಯಾವ ರೀತಿ ಕಟ್ಟೋದಂದರೆ, ಯಾವುದೇ ರೀತಿ ಅಳತೆ ಬೇಡ, ಎಂಥದ್ದು ಬೇಡ. ನೋಡಿ, ಈ ರೀತಿ ಹೆಬ್ಬೆರಳನ್ನು ಇಟ್ಬಿಟ್ಟು ಹೆಬ್ಬೆರಳನ್ನು ಪಕ್ಕದಲ್ಲಿಯೇ ಸೂಜಿಯನ್ನು ಹಾಕಿ ಈಗ ದಾರನ ಹೊರಗೆ ತೆಕ್ಕೊಳ್ಳಿ, ಆಯಿತಾ. ಒಂದು ಹೆಬ್ಬೆರಳಷ್ಟು ಗ್ಯಾಪನ್ನು ಬಿಟ್ಟರೆ ಸಾಕು. ನಿಮಗೆ ಹೆಬ್ಬೆರಳದು ಗ್ಯಾಪು ಸರಿ ಆಗಲ್ಲ ಅನ್ನೋರು 1 ಇಂಚಿಗೆ ಒಂದೊಂದು ಪಾಯಿಂಟನ್ನು ಮಾಡಿ ಅಲ್ಲಿಗೆ ಗೊಂಡೆಗಳನ್ನ ಕಟ್ತಾ ಹೋಗಿ, ಆಯಿತಾ. 1 ಇಂಚ್ ಗ್ಯಾಪ್ ಇದ್ದರೆ ಸಾಕು ಮಧ್ಯದಲ್ಲಿ. ಅದಾದಮೇಲೆ ನೋಡ್ಬೋದು, ಇಲ್ಲಿ ಸೇಮ್ ಅದೇ ರೀತಿ ದಾರಾನ ಮಡಚ್ಕೊಂಡ್ಬಿಟ್ಟು ಅದರ ಮೇಲೆ ಗೋಲ್ಡನ್ ಥ್ರೆಡನ್ನು ಸುತ್ಕೊಳ್ಬೇಕಾಯ್ತಾ. ಒಂದು 7ರಿಂದ 8 ರೌಂಡು ಗೋಲ್ಡನ್ ಥ್ರೆಡನ್ನು ಸುತ್ಕೊಳ್ಳಿ ನೀಟಾಗಿ. ಅದು ಸುತ್ಕೊಂಡು ಆದಮೇಲೆ ಉಂಟಲ್ವ, ಅದನ್ನು ಈ ರೀತಿ ದಾರದೊಳಗೆ ಸೂಜಿನ ಹಾಕಿ ಗಂಟನ್ನು ಹಾಕ್ಕೊಂಬಿಡಿ. ಒಂದು 2-3 ಸಲ ಈ ರೀತಿ ಗಂಟುಗಳನ್ನು ಹಾಕ್ಕೊಳ್ಳಿ, ಆಯಿತಾ. ನೋಡ್ಬೋದು ನೀವು ಇಲ್ಲಿ, ನಂದು ಇವಾಗ 2 ಆಯಿತು. ನಾನು ಇನ್ನೊಂದು ಸಲ ಅದಕ್ಕೆ ಗಂಟನ್ನು ಹಾಕ್ಕೊಂಬಿಡ್ತೀನಿ, ಯಾಕೆಂದರೆ ಗಟ್ಟಿಯಾಗಿರಲಿ ಅಂತ. ನೋಡಿ, ಗಂಟನ್ನು ಹಾಕ್ಕೊಂಡಾದ್ಮೇಲೆ ಫಸ್ಟಿಗೆ ನಾನು ಈ ಗೋಲ್ಡನ್ ಥ್ರೆಡನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ, ಆಯಿತಾ. ಈ ರೀತಿ ಅದನ್ನು ತೆಗೆದಾದ್ಮೇಲೆ ಪುನಃ ರಟ್ಟು ಪೀಸನ್ನು ತೆಗೊಳ್ಳಿ. ಅದು ಎಷ್ಟು ಉದ್ದಕ್ಕೆ ಇದೆ ನೋಡಿ ಅಷ್ಟು ಉದ್ದಕ್ಕೆ ಕರೆಕ್ಟಾಗಿ ಬೆರಳನ್ನು ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ, ಆಯಿತಾ, ದಾರಾನ. ನೀವು ನೋಡ್ಬೋದು, ಕಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ನಮ್ಮದು ಗೊಂಡೆಗಳು ರೆಡಿ ಆಗಿದೆ ಅಂತ. ಸೊ ಇವಾಗ ಇದು ಪರ್ಪಲ್ ಆಯ್ತಲ್ವಾ. ಇನ್ನು ನೆಕ್ಸ್ಟ್ ನಾವು ಬ್ಲೂ ಕಲರಲ್ಲಿ ಸ್ಟಾರ್ಟ್ ಮಾಡೋಣ, ಆಯಿತಾ. ನೋಡ್ಬೋದು, ಪರ್ಪಲ್ ಎಷ್ಟು ನೀಟಾಗಿ ಆಗಿದೆ. ಇನ್ನು ನೆಕ್ಸ್ಟ್ ನಾವು ಬ್ಲೂ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ. ನೆಕ್ಸ್ಟ್ ಹೆಬ್ಬೆರಳನ್ನು ಇಟ್ಟು ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ಈ ರೀತಿ ನಿಧಾನವಾಗಿ ದಾರವನ್ನು ಎಳ್ಕೊಳ್ಬೇಕು ನಾವು. ನಿಧಾನವಾಗಿ ಈ ರೀತಿ ದಾರಾನ ಎಳ್ಕೊಂಡು ಮಡಚ್ಕೊಳ್ಳಿ, ಆಯಿತಾ. ಸ್ಟಾರ್ಟಿಂಗಲ್ಲಿ ನಮಗೆ ದಾರದಲ್ಲಿ ಸ್ವಲ್ಪ ಲೇಯರ್ ಕರೆಕ್ಟ್ ಆಗಿರಲ್ಲ, ಆಗ ಸ್ವಲ್ಪ ಉದ್ದ ಬಿಟ್ಕೊಂಡು ನಾವು ಗೊಂಡೆನ ಕಟ್ಕೊಳ್ಬೇಕು. ಇದು ನೋಡ್ಬೋದು ನೀವಿಲ್ಲಿ ಈ ರೀತಿ ಬೆರಳಲ್ಲಿ ಕರೆಕ್ಟಾಗಿ ದಾರಾನ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆಯಿಂದ ಗೋಲ್ಡನ್ ಥ್ರೆಡನ್ನು ಸುತ್ತುತ್ತಾ ಹೋಗಿ, ಆಯಿತಾ. ಗೋಲ್ಡನ್ ಥ್ರೆಡನ್ನು 7ರಿಂದ 8 ರೌಂಡ್ ಸುತ್ಕೊಳ್ಳಿ. 7ರಿಂದ 8 ರೌಂಡ್ ಸುತ್ಕೊಂಡಾದಮೇಲೆ ಅದನ್ನು ನಾವು ಗಂಟು ಹಾಕ್ಕೊಳ್ಬೇಕಾಯ್ತಾ. ಈ ರೀತಿ ಸೂಜಿನ ದಾರದೊಳಗೆ ಕೊಂಡೋಗಿ ಒಂದು 2-3 ಸಲ ಈ ರೀತಿ ಮಾಡಿ ಗಂಟನ್ನು ಹಾಕ್ಕೊಂಬಿಡಿ, ಆಯಿತಾ, ಕರೆಕ್ಟಾಗಿ.
ಈ ರೀತಿ ಗಂಟನ್ನು ಹಾಕ್ಕೊಂಡಾದಮೇಲೆ ನಾನು ಫಸ್ಟಿಗೆ ಗೋಲ್ಡನ್ ಥ್ರೆಡನ್ನು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಅದಾದಮೇಲೆ ಆ ರಟ್ಟು ಪೀಸನ್ನು ಇಟ್ಕೊಂಡು ಕರೆಕ್ಟಾಗಿ ನೋಡಿ ಆ ರಟ್ಟು ಪೀಸ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ ನಾನು ಗೊಂಡೆಯನ್ನು ಕಟ್ ಮಾಡ್ಕೊಳ್ತೇನೆ ಆಯಿತಾ. ನಿಮಗೆ ಇನ್ನೂ ಸ್ವಲ್ಪ ಗೊಂಡೆ ಸಣ್ಣದು ಬೇಕು ಅನ್ನೋರು ಸಣ್ಣದು ಕೂಡ ಮಾಡ್ಕೊಳ್ಳಿ, ಉದ್ದ ಬೇಕು ಅನ್ನೋರು ಉದ್ದ ಕೂಡ ಮಾಡ್ಬೋದು. ಅದಾದಮೇಲೆ ನೀವು ನೋಡ್ಬೋದು ಈ ರೀತಿ ನಮ್ಮದು 3 ಗೊಂಡೆಗಳು ರೆಡಿಯಾಗಿದೆ ಆಯಿತಾ. ಇವಾಗ ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. 2 ಪರ್ಪಲ್ ಮತ್ತು 2 ಬ್ಲೂ ಅಲ್ಲಿ ನಾನು ಇದಕ್ಕೆ ಗುಚ್ಚನ್ನು ಕಟ್ತಾಯಿದ್ದೀನಿ ಆಯಿತಾ. ನೀವು ನೋಡ್ಬೋದು ಸೂಜಿನ ಸುಚ್ಕೊಂಡ್ಬಿಟ್ಟು ಹೆಬ್ಬೆರಳಿನ ಪಕ್ಕದಲ್ಲಿ ದಾರಾನ ಎಳೆದು ಈ ರೀತಿ ಮಡಚ್ಕೊಂಬಿಡಿ ಆಯಿತಾ. ಮಡಚಿ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆಯಿಂದ ಗೋಲ್ಡನ್ ಥ್ರೆಡನ್ನು ಸುತ್ತಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಈ ಗೋಲ್ಡನ್ ಥ್ರೆಡನ್ನು ಒಂದು 7ರಿಂದ 8 ರೌಂಡ್ ಸುತ್ತಿಬಿಡಿ. 7ರಿಂದ 8 ರೌಂಡ್ ಈ ಥರ ಥ್ರೆಡನ್ನು ಸುತ್ತಿ ಲಾಕ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ದಾರದೊಳಗೆ ಸೂಜಿನ ಕೊಂಡೋಗಿ ಈ ರೀತಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಬಿಡಿ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಇದನ್ನು ಲಾಕ್ ಮಾಡ್ಕೊಂಡಾದಮೇಲೆ ನಾನು ಫಸ್ಟಿಗೆ ಇದಕ್ಕೆ ಕೂಡ ಗೋಲ್ಡನ್ ದಾರನ ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿ ರಟ್ಟು ಪೀಸನ್ನು ಇಟ್ಕೊಂಡು ಆ ರಟ್ಟು ಪೀಸ್ ಎಷ್ಟು ಉದ್ದ ಇದೆ ಅಲ್ವ ಅಷ್ಟು ಉದ್ದಕ್ಕೆ ಗೊಂಡೆನ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಆಗಿದೆ ನಮ್ಮದು 4 ಗೊಂಡೆಗಳು ಕೂಡ. ಇವಾಗ ಇದು ಉಂಟಲ್ವ 4 ರೆಡಿ ಆಯ್ತಲ್ವ. ಇನ್ನು ನೆಕ್ಸ್ಟ್ ಇದೇ ರೀತಿ ಪರ್ಪಲನ್ನು ಮಾಡ್ತಾಯಿದ್ದೀನಿ ನಾನು. ಮತ್ತು ಪರ್ಪಲ್ ಆಯಿತಾ ಸೇಮ್ ಹೆಬ್ಬೆರಳಿನ ಪಕ್ಕದಲ್ಲಿ ಸೂಜಿಯನ್ನು ಸುಚ್ಚಿ ದಾರಾನ ಹೊರಗಡೆ ತಂದುಬಿಟ್ಟು ಈ ರೀತಿ ಮಡಚ್ಕೊಂಡು ಗಟ್ಟಿಯಾಗಿ ಕೈಯಲ್ಲಿ ಟೈಟಾಗಿ ಇಟ್ಕೊಂಡ್ಬಿಟ್ಟು ಈ ಗೋಲ್ಡನ್ ದಾರಾನ ಸುತ್ತಿ ಆಯಿತಾ. ಇದಕ್ಕೆ ಕರೆಕ್ಟಾಗಿ ಈ ರೀತಿ ಗೋಲ್ಡನ್ ದಾರಾನ ಸುತ್ತಿ ಒಂದು 7ರಿಂದ 8 ರೌಂಡ್. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. 7ರಿಂದ 8 ರೌಂಡ್ ಸುತ್ತಿ ಆದಮೇಲೆ ಲಾಕ್ ಮಾಡ್ಕೊಳ್ಳಿ ಆಯಿತಾ. ಕರೆಕ್ಟಾಗಿ ನೋಡ್ಕೊಂಬಿಟ್ಟು 2ರಿಂದ 3 ಸಲ ಗಂಟು ಹಾಕ್ಕೊಂಬಿಡಿ. ಅದಾದಮೇಲೆ ಫಸ್ಟಿಗೆ ನಾನಿಲ್ಲಿ ಗೋಲ್ಡನ್ ಥ್ರೆಡನ್ನು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಮತ್ತು ಸೇಮ್ ಆಯಿತಾ ಆ ರಟ್ಟು ಪೀಸನ್ನು ಇಟ್ಕೊಂಡು ರಟ್ಟಿದ್ದು ಪೀಸ್ ಎಷ್ಟು ಉದ್ದ ಇದೆ ನೋಡಿ ಅಷ್ಟು ಉದ್ದಕ್ಕೆ ಗೊಂಡೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ನೋಡ್ಬೋದು ಸೊ ನಮ್ದು ಇವಾಗ ಪರ್ಪಲ್ ಬ್ಲೂ ಮತ್ತು ಪರ್ಪಲ್ ಈಗ 2 ಆಯಿತಾ. 2 ಪರ್ಪಲ್ ಆದರೆ 2 ಬ್ಲೂ ಆ ರೀತಿ ಗೊಂಡೆನ ಕಟ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಹೆಬ್ಬೆರಳನ್ನ ಇಟ್ಟು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸೂಜಿನ ಸುಚ್ಚಿ ದಾರಾನ ತೆಗೆದಿದ್ದೀನಿ ಹೊರಗಡೆ ಈ ರೀತಿ ತೆಗೆದ್ಬಿಟ್ಟು ಮತ್ತು ಇದಕ್ಕೆ ಸೇಮ್ ಆಯಿತಾ ಇದಕ್ಕೆ ಕೂಡ ಗೋಲ್ಡನ್ ಥ್ರೆಡನ್ನು ಸುತ್ತಬಿಡಿ ಈ ರೀತಿ 7ರಿಂದ 8 ರೌಂಡ್ ಗೋಲ್ಡನ್ ಥ್ರೆಡನ್ನು ಸುತ್ತಿ ಮತ್ತು ಅದಕ್ಕೆ ಗಂಟು ಹಾಕೊಳ್ಳಿ ಆಯಿತಾ. ದಾರದೊಳಗೆ ಸೂಜಿನ ಕೊಂಡೋಗ್ಬಿಟ್ಟು ಗಂಟು ಹಾಕ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಈ ರೀತಿ ಒಂದು 2ರಿಂದ 3 ಸಲ ಈ ರೀತಿ ಗಂಟನ್ನು ಹಾಕ್ಕೊಂಬಿಡಿ ಆಯಿತಾ. ಗಂಟು ಹಾಕೊಂಡ್ಮೇಲೆ ಗೋಲ್ಡನ್ ಥ್ರೆಡನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದಾದಮೇಲೆ ಸೇಮ್ ಅದೇ ರಟ್ಟು ಪೀಸನ್ನು ಇಟ್ಕೊಂಡು ಎಲ್ಲಿಗೆ ಉದ್ದ ಉಂಟು ನೋಡಿ ಅಷ್ಟು ಉದ್ದಕ್ಕೆ ಗೊಂಡೆನ ಕಟ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ನಮ್ದು ಇವಾಗ ಇಷ್ಟು 6 ಗೊಂಡೆ ಆಯ್ತಲ್ವಾ. ಇದೇ ರೀತಿ ನಾವು ಫುಲ್ಲು ಸೆರಗಿಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಮತ್ತು ಫುಲ್ಲು ವೀಡಿಯೋ ಮಾಡ್ತಾ ಕೂತ್ರೆ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟಕ್ಕೀಗ ಸ್ಟಾಪ್ ಮಾಡ್ತೇನೆ. ಮತ್ತು ಇನ್ನು ಲಾಸ್ಟಿಗೆ ಬರುವಾಗ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲಿ ಎಂಥದ್ದು ಕೂಡ ಇಲ್ಲ. ಸೇಮ್ ಈಗ ಹೇಗೆ ಕಟ್ಟಿದ್ದೀವಿ ನೋಡಿ ಇದೇ ರೀತಿ ಆಚೆ ಕೂಡ 2 ಪರ್ಪಲ್ 2 ಬ್ಲೂ ಮತ್ತು 7 ಎಳೆ ಗೋಲ್ಡನ್ ದಾರನ ಸುತ್ತಬೇಕು. ಅದಾದಮೇಲೆ ಒಂದು 2ರಿಂದ 3 ಸಲ ಗಂಟನ್ನು ಹಾಕ್ಕೊಳ್ಬೇಕು ಆಯಿತಾ. 7 ರೌಂಡ್ ದಾರನ ಸುತ್ತಿ ಆದಮೇಲೆ 2ರಿಂದ 3 ಸಲ ಗಂಟನ್ನು ಹಾಕ್ಕೊಳ್ಬೇಕು. ನೀವು ನೋಡ್ಬೋದು ಇಲ್ಲಿ ದಾರದೊಳಗೆ ಸೂಜಿನ ಸುತ್ತಬಿಟ್ಟು ಈ ರೀತಿ ಟೈಟಾಗಿ ಎಳ್ಕೊಂಬಿಡಿ. ನೋಡಿ ಈ ರೀತಿ ನಿಮಗೆ ಕಾಣ್ತದಲ್ವ ಇಲ್ಲಿ ಈ ರೀತಿ ಕರೆಕ್ಟಾಗಿ ಅದನ್ನು ಎಳ್ಕೊಂಬಿಟ್ಟು ಮತ್ತು ಅದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟಿಗೆ ನಾವು ಗೋಲ್ಡನ್ ಥ್ರೆಡನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಡಬೇಕು. ಅದಾದಮೇಲೆ ಆ ರಟ್ಟು ಪೀಸನ್ನು ತೆಗೊಳ್ಳಿ. ರಟ್ಟು ಪೀಸ್ ಎಷ್ಟು ಉದ್ದ ಇದೆ ನೋಡಿ ಅಷ್ಟು ಉದ್ದಕ್ಕೆ ನಾವು ಸ್ಯಾರಿದು ಗೊಂಡೆಯನ್ನು ಕಟ್ ಮಾಡ್ಕೊಳ್ಬೇಕಾಯ್ತಾ. ಉದ್ದ ಬೇಕಿದ್ದರೆ ಉದ್ದ ಇನ್ನೂ ಸ್ವಲ್ಪ ಹೆಚ್ಚ ಮಾಡಿ, ಕಮ್ಮಿ ಬೇಕಿದ್ದರೆ ಕಮ್ಮಿ ಕೂಡ ಮಾಡ್ಕೊಳ್ಬೋದಾಯ್ತಾ. ನೋಡ್ಬೋದು ಈ ರೀತಿ ಇವಾಗ ನಮ್ಮದು ರೆಡಿ ಆಗಿದೆ ಆಯಿತಾ. ಇನ್ನು ನಾನು ಲಾಸ್ಟಿಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನೀವು ನೋಡ್ಬೋದು ನಾನು ಲಾಸ್ಟಿಗೆ ಬಂದಿದ್ದೀನಿ. ಇವಾಗ ನನಗೆ ಪುನಃ ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು 4 ಗೊಂಡೆ ಕೂತ್ಕೊಳ್ತದೆ ಆಯಿತಾ ಅಷ್ಟೇ. ನೋಡ್ಬೋದು ನಾನಿಲ್ಲಿ ಬ್ಲೂ ಕಲರ್ದನ್ನು ಕಟ್ಕೊಳ್ತಾ ಇದ್ದೀನಿ ಆಯಿತಾ ಸೇಮು.
ಅದೇ ರೀತಿ ಸೂಜಿನ ಸುತ್ಕೊಂಡ್ಬಿಟ್ಟು ದಾರಾನ ಎಳ್ಕೊಂಡು ಮಡಚ್ಕೊಳ್ಳಿ. ಮತ್ತು ಸೇಮ್ ಇಲ್ಲೂ ಕೂಡ ಗೋಲ್ಡನ್ ಥ್ರೆಡನ್ನು ತೆಕ್ಕೊಂಡು ಒಂದು 7ರಿಂದ 8 ರೌಂಡ್ ಸುತ್ಕೊಂಬಿಡಿ ಆಯಿತಾ. ನೀಟಾಗಿ 7ರಿಂದ 8 ರೌಂಡ್ ಗೋಲ್ಡನ್ ಥ್ರೆಡನ್ನು ಸುತ್ತಕೊಂಡು ಲಾಕ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ ಆಯಿತಾ. 2ರಿಂದ 3 ಸಲ ಗಂಟು ಹಾಕ್ಕೊಳ್ಳಿ. ನೋಡ್ಬೋದು ನೀವಿಲ್ಲಿ ನಾನು ಇವಾಗ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಗಂಟು ಹಾಕ್ಕೊಂಡಾದ್ಮೇಲೆ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ. ತೆಗೆದು ನೆಕ್ಸ್ಟ್ ನಾನು ವೀಡಿಯೋನ ಪರ್ಪಲಿಂದ ಕಂಟಿನ್ಯೂ ಮಾಡಿದ್ದೀನಿ ಆಯಿತಾ. ನೀವು ನೋಡ್ಬೋದು ಪರ್ಪಲ್ ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಬೇಕಲ್ಲಿಗೆ ನಾನು ಕಟ್ಟನ್ನು ಮಾಡಿದ್ದೀನಿ ಆಯಿತಾ, ರಟ್ಟನ್ನು ಇಟ್ಕೊಂಡು ನೋಡ್ಬಿಟ್ಟು. ಅದಾದಮೇಲೆ ಲಾಸ್ಟ್ ಒಂದು ಪರ್ಪಲೇ ಬಂದಿದೆ ನನಗೆ. ಈ ಪರ್ಪಲನ್ನು ಈ ರೀತಿ ಒಳಗಡೆ ಸೂಜಿನ ಸುಚ್ಚಿ ದಾರಾನ ಎಳ್ಕೊಂಬಿಡಿ. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಇದನ್ನು ಮಡಚ್ಕೊಳ್ಳಿ ಆಯಿತಾ. ಕರೆಕ್ಟಾಗಿ ಮಡಚ್ಕೊಂಡ್ಬಿಟ್ಟು ಮತ್ತು ಗೋಲ್ಡನ್ ದಾರಾನ ತೆಕ್ಕೊಳ್ಳಿ. ಇವಾಗ ಗೋಲ್ಡನ್ ದಾರಾನ ತೆಕ್ಕೊಂಡು ಇದಕ್ಕೆ ಸುತ್ತಿ ಆಯಿತಾ 7ರಿಂದ 8 ರೌಂಡ್. 7ರಿಂದ 8 ರೌಂಡ್ ಸುತ್ತಿ ಆದಮೇಲೆ ಉಂಟಲ್ವಾ, ಮತ್ತು ಸೂಜಿನ ದಾರದೊಳಗಡೆ ಚುಚ್ಚಿಬಿಟ್ಟು ಎಳ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ ಆಯಿತಾ. ಗಂಟನ್ನು ಹಾಕ್ಕೊಳ್ಳಿ. ಇದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸರಿಯಾಗಿ ಗಂಟೆಲ್ಲ ಹಾಕ್ಕೊಂಡು ಗೋಲ್ಡನ್ ಥ್ರೆಡನ್ನೆಲ್ಲ ಕಟ್ ಮಾಡಿ ತೆಗೆದು ಮತ್ತು ರಟ್ಟು ಪೀಸನ್ನು ಇಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕಟ್ಟನ್ನು ಮಾಡ್ಕೊಂಬಿಡಿ ಆಯಿತಾ. ನೋಡ್ಬೋದು ನೀವು ನಾನು ಎಲ್ಲ ಗೊಂಡೆಗಳನ್ನ ಕಟ್ಕೊಂಡಾಗಿದೆ. ಲಾಸ್ಟಿಗೆ ನಮ್ಮದು ಸ್ಯಾರಿಯಲ್ಲಿ ಗುಚ್ಚ ಅನ್ನೋದು ಈ ರೀತಿ ರೆಡಿಯಾಗಿದೆ. ಈ ರೀತಿ ನೀಟಾಗಿ ಕಾಣ್ತಾ ಇದೆ ಆಯಿತಾ. ಮತ್ತು ತುಂಬಾ ಚೆಂದ ಕಾಣ್ತಾ ಇತ್ತು ಇದು. ಯಾವುದೇ ರೀತಿಯ ಸ್ಟೋನ್ ಆಗಲಿ ಬೀಡ್ಸ್ ಎಂಥದ್ದು ಕೂಡ ಯೂಸ್ ಮಾಡದೆ ಈ ರೀತಿ ನೀಟಾಗಿ ಗೊಂಡೆನ ಕಟ್ಟಿದ್ದೆ ನಾನು. ತುಂಬ ಚೆನ್ನಾಗಿತ್ತು ಮತ್ತು ಅವ್ರಿಗೆ ಕೂಡ ಇಷ್ಟ ಆಯ್ತು ಆಯಿತಾ. ಅವ್ರಿಗೆ ಇದೇ ಥರ ಬೇಕಿತ್ತು, ಯಾವುದೇ ರೀತಿ ಸ್ಟೋನ್ ಆಗಲಿ ಎಂಥದ್ದು ಕೂಡ ಬೇಡ ಇತ್ತು. ಮತ್ತು ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆಂದ ಇತ್ತಲ್ವ, ಹಾಗಾಗಿ ಗೊಂಡೆ ಕೂಡ ತುಂಬಾ ಚೆಂದ ಬಂದಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ಗೊಂಡೆನ ಕಟ್ಟಬೇಕು ಅಂದ್ಕೊಳ್ತಿದ್ದೀರ ನೋಡಿ, ಅಂಥವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದು ಕಟ್ಟೋದು ಕೂಡ ತುಂಬಾ ಸುಲಭ ಇದೆ ಆಯಿತಾ. ಆರಾಮಾಗಿ ಕಟ್ಕೊಂಡ್ಬಿಡ್ಬೋದು ನಾವು. ಈ ರೀತಿ 60 ಎಳೆ ದಾರಾನ ತೆಕ್ಕೊಂಬಿಟ್ಟು ಮತ್ತು ಗೊಂಡೆದು ಉದ್ದ ಹೆಚ್ಚು ಕಮ್ಮಿ ನಿಮ್ಮ ಚಾಯ್ಸ್ ಆಯಿತಾ. ನಾನೊಂದು ಮೀಡಿಯಮಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ ಹೇಗೆ ಕಾಣ್ತಾ ಇದೆ ಅಂತ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಆಯಿತಾ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋಸನ್ನು ನೋಡ್ತಿದ್ದೀರಾ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.